ಅರ್ಜುನ್ನ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಸುಳಿದಾಡುತ್ತಿದ್ದವು. ಇಲ್ಲ, ಪ್ರಿಯಾ ಮೊದಲು ಹೀಗಿರಲಿಲ್ಲ. ಅವಳು ನನ್ನನ್ನು ನೋಡಿದಾಗಲೆಲ್ಲ ದಿನಕ್ಕೆ ಎಷ್ಟು ಬಾರಿಯಾದರೂ ಆಗಲಿ ಮುಗುಳುನಗೆ ಸೂಸಿಯೇ ನನ್ನನ್ನು ಹಾದು ಹೋಗುತ್ತಿದ್ದಳು. ಆಗೆಲ್ಲ ನನ್ನ ನಗು ಕೇವಲ ಒಂದು ನಾಟಕವಾಗಿತ್ತು, ಆದರೆ ಅವಳ ನಗು ಮಾತ್ರ ಸಂಪೂರ್ಣವಾಗಿ ಶುದ್ಧವಾಗಿತ್ತು, ನಿಷ್ಕಲ್ಮಶವಾಗಿತ್ತು. ಆ ಸಮಯದಲ್ಲಿ ಅವಳ ಮುಂದೆ ಹೋಗಲು ಮತ್ತು ಅವಳ ನಗು ಪ್ರತಿಯಾಗಿ ನನಗೆ ನೀಡುವ ನೋವಿಗೆ ನನ್ನ ಮೈಯೆಲ್ಲ ಉರಿಯುತ್ತಿತ್ತು. ಆದರೆ ಈಗ ಎಲ್ಲವೂ ಬದಲಾಗಿದೆ. ಅವಳ ನಗು ನನಗೆ ನಾಟಕದ ನಗು ಎಂದು ಅನ್ನಿಸಲು ಶುರುವಾಗಿದೆ. ಕೆಲವೊಮ್ಮೆ ಅದೂ ಇರುವುದಿಲ್ಲ, ಅವಳು ಯಾವುದೋ ತನ್ನದೇ ಆದ ಲೋಕದಲ್ಲಿ ಕಳೆದು ಹೋಗಿರುತ್ತಾಳೆ. ನಾನು ಕೆಲಸದಿಂದ ಮನೆಗೆ ಬರುವ ಸಮಯಕ್ಕೆ ಸರಿಯಾಗಿ ಬಾಗಿಲಲ್ಲಿ ನಗುಮೊಗದಿಂದ ಹಾಜರಿರುತ್ತಿದ್ದವಳು ಈಗ ಯಾವುದೋ ನೆಪವೊಡ್ಡಿ ಅಡುಗೆಮನೆಯಿಂದ ಹೊರಗೆ ಬರುವುದಿಲ್ಲ, ಅಥವಾ ಬಾಗಿಲು ತೆರೆದು ಹೊರಟು ಹೋಗಿಬಿಡುತ್ತಾಳೆ. ಪ್ರತಿದಿನ ನೀಡುತ್ತಿದ್ದ ಕಾಫಿಯಲ್ಲಿ ಮೊದಲಿನ ರುಚಿಯಿಲ್ಲ, ಅಡುಗೆ ಮಾಡಿದವರ ಮನಸ್ಸಿನ ಮೇಲೆ ರುಚಿ ಅವಲಂಬಿಸಿರುತ್ತದೆ ಎಂದು ಅಮ್ಮ ಯಾವಾಗಲೂ ಹೇಳುತ್ತಿದ್ದರು. ಹಾಗಾದರೆ ಅವಳಿಗೆ ನನಗೆ ಅಡುಗೆ ಮಾಡಿ ಹಾಕಲು ಮೊದಲಿನ ಆಸಕ್ತಿ ಇಲ್ಲವಾಯಿತೆ? ಅಂದರೆ ಅವಳಿಗೆ ನನ್ನ ಮೇಲಿನ ಪ್ರೀತಿ ಕಡಿಮೆಯಾಗತೊಡಗಿದೆ. ಅವಳು ಹೋಟೆಲ್ನಲ್ಲಿ ಮಾತನಾಡುತ್ತಿದ್ದ ಆ ವ್ಯಕ್ತಿ ಯಾರು? ಅವನ ವಯಸ್ಸು ನನ್ನಷ್ಟೇ ಇರಬಹುದು ಎಂದು ಅನಿಸುತ್ತಿದ್ದರೂ ಅವನ ಅಂದದ ಮುಂದೆ ನಾನೇನೂ ಅಲ್ಲ ಎಂದರೂ ಸರಿಯೇ. ಅವನು ರೋಲ್ಸ್ ರಾಯ್ಸ್ ಕಾರಿನ ಒಡೆಯ. ಎಷ್ಟು ಶ್ರೀಮಂತನಿರಬಹುದು ಅವನು? ಪ್ರಿಯಾ ಅವನನ್ನು ಪ್ರೀತಿಸಿರಬಹುದಾ, ಅಥವಾ ಅವನೇ ಈ ಸುಂದರಿಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿರಬಹುದಾ? ಅಂದಕ್ಕೆ ಮರುಳಾಗಿರಬಹುದಾ, ಇಲ್ಲ ಸಂಪತ್ತಿಗ? ಅದಕ್ಕೆ ಇತ್ತೀಚೆಗೆ ಕರೆ ಬಂದಾಗ ತಕ್ಷಣ ಪಕ್ಕಕ್ಕೆ ಹೋಗಿ ನನಗೆ ಕೇಳಿಸದಂತೆ ಮಾತನಾಡುತ್ತಿದ್ದದ್ದು. ಮೊದಲೆಲ್ಲ ಅವಳ ಮೊಬೈಲ್ ಎಲ್ಲಿದೆ ಎಂದು ನಾನು ಹುಡುಕಿಕೊಡಬೇಕಿತ್ತು. ಅಷ್ಟು ನಿರ್ಲಕ್ಷ್ಯವಿತ್ತು ಅವಳಿಗೆ. ಆದರೆ ಈಗ ಅದನ್ನು ಕಂಕುಳಲ್ಲೇ ಕಟ್ಟಿಕೊಂಡು ತಿರುಗಾಡುತ್ತಾಳೆ. ನನಗೆ ಮುಟ್ಟಲೂ ಕೊಡುವುದಿಲ್ಲ. ನಗರದ ವಂಚನೆಗಳು ಗೊತ್ತಿಲ್ಲದ ಶುದ್ಧ ಮನಸ್ಸಿನ ಹಳ್ಳಿಯ ಹುಡುಗಿ ಇಷ್ಟು ಬೇಗ ಬದಲಾಗಿ ಬಿಟ್ಟಳ. ರಾತ್ರಿ ನನಗೆ ಎಷ್ಟು ತಡವಾದರೂ ಊಟಕ್ಕೆ ಕಾಯುತ್ತಾ ಕೂರುತ್ತಿದ್ದಳು. ನಾನು ಬೇಕೆಂದೇ ಹೊರಗಡೆಯೇ ಊಟ ಮುಗಿಸಿ ಬರುತ್ತಿದ್ದೆ. ಅವಳ ಮುಖ ನೋಡಲು ನನಗೆ ಅಷ್ಟು ಬೇಸರವಿತ್ತು. ಆದರೆ ಈಗ ಎಲ್ಲವನ್ನೂ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮಲಗಿಬಿಡುತ್ತಾಳೆ. ಇದೆಲ್ಲದರ ಅರ್ಥವೇನು? ಅವಳಿಗೆ ಅವನೊಂದಿಗೆ ಸಂಬಂಧವಿದೆಯಾ? ಇದ್ದರೂ ಇರಬಹುದು. ಮೊದಲೆಲ್ಲ ನಾನಾಗಿಯೇ ದೂರ ಇಟ್ಟರೂ ಮನಸ್ಸಿನಲ್ಲಿ ಸಾವಿರ ಆಸೆಗಳನ್ನು ಹೊತ್ತು ನನಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಳು. ನಾನು ದೂರ ಸರಿದಾಗ ಅವಳ ಕಣ್ಣಲ್ಲಿ ವಿರಹದ ನೋವು ಕಾಣಿಸುತ್ತಿತ್ತು, ಆದರೆ ಅದು ವಿರಹದ ನೋವಲ್ಲ. ಯಾಕೆಂದರೆ ಇವತ್ತಿನವರೆಗೂ ನಾನು ಅವಳ ಕಿರುಬೆರಳನ್ನು ಸೋಕಲಿಲ್ಲ. ಅವಳನ್ನು ನನಗೆ ಹತ್ತಿರವಾಗಲು ಸಾಧ್ಯವಾಗುತ್ತಿಲ್ಲ ಎಂಬ ನೋವೋ ಅಥವಾ ನನ್ನ ನಿರ್ಲಕ್ಷ್ಯತೆಯ ನೋವೋ ಅವಳನ್ನು ಕಾಡುತ್ತಿತ್ತು. ಮುಖದಲ್ಲಿ ಮಾಸದ ನಗುವಿದ್ದರೂ ಕಣ್ಣಲ್ಲಿ ಆ ನೋವಿತ್ತು. ನಾನಾದರೂ ಏನು ಮಾಡಲಿ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಕಿತ್ತ? ಇಷ್ಟವಿಲ್ಲದ ಮದುವೆ, ಇಷ್ಟಪಡಲಾಗದ ಹೆಂಡತಿ, ಇಷ್ಟಪಟ್ಟು ಮನಸ್ಸಿನಲ್ಲಿ ಹೆಂಡತಿಯ ಸ್ಥಾನವನ್ನು ಒಬ್ಬಳಿಗೆ ನೀಡಿ ಸಂಸಾರವನ್ನು ಇನ್ನೊಬ್ಬಳೊಂದಿಗೆ ಶುರುಮಾಡಬೇಕಿತ್ತ? ರೋಹನ್ ಏನಾದರೂ ಹೇಳುತ್ತಾನೆ ಎಂದುಕೊಂಡರೆ ಅವನು ನನ್ನನ್ನೇ ದೂಷಿಸುತ್ತಾನೆ. ನಾನು ಮಾಡಿದ್ದು ಹೊಗಳಿಸಿಕೊಳ್ಳುವಂತಹ ಯಾವುದೇ ಘನಕಾರ್ಯವಲ್ಲ. ಅರ್ಜುನ್ನ ಯೋಚನೆಗಳು ನಿಲ್ಲದೆ ಸಾಗುತ್ತಿರುವಾಗಲೇ ಅವನ ಗಮನ ಮನೆಯ ಗೇಟು ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಕಿಟಕಿಯ ಕಡೆಗೆ ಹರಿಯಿತು. ಪ್ರಿಯಾ ಅದೇ ಕಾರಿನಿಂದ ಇಳಿದು ಬಂದಳು. ನಗುತ್ತಾ ಅವನ ಕಡೆಗೆ ಕೈ ಬೀಸಿ ಮನೆಯ ಬಾಗಿಲವರೆಗೆ ಬಂದವಳಿಗೆ ಬಾಗಿಲಿನ ಬೀಗ ತೆರೆದಿರುವುದು ಕಾಣಿಸಿತು. ಅವಳು ಒಮ್ಮೆ ಉಗುಳು ನುಂಗಿದಳು. ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡುತ್ತಿದ್ದ ಅರ್ಜುನ್ನ ಹೊಟ್ಟೆಯಲ್ಲಿ ಹೇಳತೀರದ ಸಂಕಟ. ಇದೇ 1 ತಿಂಗಳ ಹಿಂದಾಗಿದ್ದರೆ ಅವನು ತಲೆಕೆಡಿಸಿಕೊಳ್ಳುವ ಗೋಜಿಗೆ ಹೋಗುತ್ತಿರಲಿಲ್ಲ. ಅವನ ಲಕ್ಷ್ಯಕ್ಕೂ ಬೀಳುತ್ತಿತ್ತೋ ಇಲ್ಲವೋ. ಆದರೆ ಈಗ ಈ ತುತ್ತನ್ನು ನುಂಗಲು ಆಗುತ್ತಿಲ್ಲ, ಉಗುಳಲು ಆಗುತ್ತಿಲ್ಲ. ನೀವು ಯಾವಾಗ ಬಂದಿರಿ? ನಾಡಿದ್ದು ಬರುತ್ತೀನಿ ಅಂದಿದ್ದ ನೆನಪು ಎಂದು ಪ್ರಿಯಾ ದುಗುಡವನ್ನು ಮರೆಮಾಚುತ್ತಾ ಹೇಳುತ್ತಿದ್ದಳು. ಅದು ಅವನಿಗೆ ಗಮನಕ್ಕೆ ಬರುತ್ತಿತ್ತು. ಈಗಷ್ಟೇ ಬಂದೆ. ನೀನು ಎಲ್ಲಿಗೆ ಹೋಗಿದ್ದೆ? ಎಂದು ಕೇಳಿದನು ಅರ್ಜುನ್. ಪ್ರಿಯಾಗೆ ಆಶ್ಚರ್ಯವಾಯಿತು. ಇಷ್ಟು ದಿನಗಳಲ್ಲಿ ಒಂದು ದಿನವೂ ತಾನು ಎಲ್ಲಿಗೆ ಹೋದರೂ ಕೇಳದವನು, ತಾನು ಮನೆಯಲ್ಲಿ ಇದ್ದೇನೋ ಇಲ್ಲವೋ ಅವನಿಗೆ ವ್ಯತ್ಯಾಸವೇ ಆಗದವನು ಅಂಥವನು ಈ ದಿನ ಕೇಳಿದಾಗ ಅವಳಿಗೆ ಮತ್ತೂ ದಿಗಿಲಾಯಿತು. ಅದು ದೇವಸ್ಥಾನಕ್ಕೆ ಹೋಗಿದ್ದೆ ಎಂದಷ್ಟೇ ಹೇಳಿ ಒಳಗೆ ಹೋಗಿಬಿಟ್ಟಳು.
ಕಣ್ಣು ತಪ್ಪಿಸಿ ಹೇಳುತ್ತಿದ್ದ ಅವಳ ರೀತಿ ಅವನಲ್ಲಿ ವಿಷಾದದ ನಗು ಮೂಡಿಸಿತು. ಈ ಘಟನೆಗಳ 8 ತಿಂಗಳ ಹಿಂದೆ ಅರ್ಜುನ್ನ ಜೀವನವೆಲ್ಲ ಸಂಭ್ರಮದಿಂದ ಕೂಡಿತ್ತು. ಓದು ಮುಗಿದ ಕೂಡಲೇ ಒಂದು ಉತ್ತಮ ಕೆಲಸ ಸಿಕ್ಕಿತು. ನಗರದ ಜೀವನಶೈಲಿ ಅವನನ್ನು ಹೆಚ್ಚು ಆಕರ್ಷಿಸಿತ್ತು. ಹಾಗಾಗಿ ಅವನ ಓದು ಮತ್ತು ಕೆಲಸ ಎಲ್ಲವೂ ಪಟ್ಟಣದಲ್ಲೇ. ಅವನ ತಂದೆ ತಾಯಿಯ ಮೇಲೆಯೂ ಅವನಿಗೆ ಅಪಾರ ಪ್ರೀತಿ ಇತ್ತು. ಅಲ್ಲಿಯೇ ಅವನಿಗೆ ನೇಹಾ ಪರಿಚಯವಾದಳು. ಒಂದೆರಡು ಭೇಟಿಯಲ್ಲೇ ಅವಳು ಅವನ ಮನಸ್ಸನ್ನು ಪ್ರವೇಶಿಸಿ ಅಲ್ಲಿ ಸ್ಥಾನ ಪಡೆದುಕೊಂಡಳು. ಒಂದು ದಿನ ಮನೆಗೆ ಹೋದಾಗ ಅರ್ಜುನ್ನ ತಾಯಿ ಉಮಾ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಅದು ಅವರ ಸಂಬಂಧಿಕರ ಹುಡುಗಿ ಪ್ರಿಯಾ, ರೂಪವಂತೆ, ಗುಣವಂತೆ ಮತ್ತು ಸೌಮ್ಯವತಿ. ಅರ್ಜುನ್ನ ತಂದೆ ರವಿ ಮತ್ತು ತಾಯಿ ಉಮಾ ಇಬ್ಬರಿಗೂ ಆ ಹುಡುಗಿ ಬಹಳವಾಗಿ ಹಿಡಿಸಿಬಿಟ್ಟಿದ್ದಳು. ಆಗಲೇ ಇಬ್ಬರ ಜಾತಕವನ್ನು ತೋರಿಸಿ ಹೊಂದಾಣಿಕೆಯಾಗುತ್ತದೆ ಎಂದು ನೋಡಿಯಾಗಿತ್ತು ಅವರಿಗೆ. ಅವಳೇ ತಮ್ಮ ಮನೆಯ ಸೊಸೆ ಎಂದು ತೀರ್ಮಾನಿಸಿ ಹುಡುಗಿಯ ಮನೆಯವರೊಂದಿಗೂ ಅರ್ಧದಷ್ಟು ಮಾತುಕತೆ ಮುಗಿದಿತ್ತು. ಮಗ ಒಪ್ಪಿಯೇ ಒಪ್ಪುತ್ತಾನೆ ಎನ್ನುವ ಭರವಸೆಯಲ್ಲಿ. ಆದರೆ ವಿಷಯ ಕೇಳಿದ ಅರ್ಜುನ್ ಒಮ್ಮೆಲೆ ಸಿಡಿದೆದ್ದನು. ತಾನು ಬೇರೊಬ್ಬಳನ್ನು ಪ್ರೀತಿಸುತ್ತಿರುವುದಾಗಿ ವಿಷಯವನ್ನು ಅರುಹಿದ. ಆದರೆ ಅವನ ತಂದೆ ತಾಯಿ ಅದನ್ನು ಕೇಳಲು ತಯಾರಿರಲಿಲ್ಲ. ಕೊನೆಗೆ ಅರ್ಧ ಮನಸ್ಸಿನಿಂದ ಅವನ ಮಾತಿಗೆ ಒಪ್ಪಿದರು. ಆದರೆ ಅವನು ತಂದ ನೇಹಾಳ ಫೋಟೋ ನೋಡಿದ ಮೇಲೆ ಅವರು ಎಷ್ಟೇ ಕೇಳಿದರೂ ಒಪ್ಪುವ ಮಾತಿರಲಿಲ್ಲ. ಆ ಫೋಟೋದಲ್ಲಿ ನೇಹಾ ಅರ್ಧ ತೊಡೆ ಕಾಣುವಂತಹ ಶರ್ಟ್ಸ್ ಮತ್ತು ಹೊಟ್ಟೆಯರ್ಧ ಕಾಣುವಂತಹ ಶರ್ಟ್ ಧರಿಸಿದ್ದಳು. ಇವರದ್ದು ಸಂಪ್ರದಾಯಸ್ಥ ಕುಟುಂಬ. ಈ ಮಹಾನ್ ಬುದ್ಧಿವಂತ ಎಜುಕೇಟೆಡ್ ಫೂಲ್ಗೆ ತಂದೆ ತಾಯಿ ಒಪ್ಪಬೇಕೆಂದರೆ ಎಂತಹ ಫೋಟೋ ತೋರಿಸಬೇಕೆಂಬ ಜ್ಞಾನವೂ ಇರಲಿಲ್ಲವೇನೋ. ಅವಳದ್ದು ಮೈ ತುಂಬುವ ಬಟ್ಟೆಯ ಒಂದು ಫೋಟೋ ಇಲ್ಲದಿದ್ದರೆ ಇವನದ್ದು ತಪ್ಪು ಎನ್ನುವ ಹಾಗಿಲ್ಲ. ನಮ್ಮಂತಹವರ ಮನೆಗೆ ಇವಳು ಸರಿಯಾದ ಹುಡುಗಿಯೇ ಅಲ್ಲವೇ ಅಲ್ಲ. ಅವಳು ಬರೀ ನಿನ್ನ ಹೆಂಡತಿಯಾಗುವುದಿಲ್ಲ, ಈ ಮನೆಯ ಸೊಸೆಯಾಗಿಯೂ ಬರುತ್ತಾಳೆ. ನಮ್ಮ ಮನೆಯ ಮಾನ ಮರ್ಯಾದೆ ತೆಗೆಯುತ್ತಾಳೆ ಅಷ್ಟೇ ಎಂದು ರಂಪಾಟ ಮಾಡಿದರು. ಇವನು ಜಗ್ಗಬೇಕಲ್ಲ. ಆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯಿತು. ಇನ್ನು ಮುಗಿಯದ ಕದನಕ್ಕೆ ವಿರಾಮ ಬಿದ್ದಿದ್ದು ಅವನ ತಂದೆ ರವಿ ಎದೆ ಹಿಡಿದು ನೆಲಕ್ಕೆ ಕುಸಿದಾಗಲೇ. ಕೊನೆಗೂ ಅವನು ಒಪ್ಪಿದನು. ತಂದೆಯ ಆರೋಗ್ಯದ ಕಾರಣಕ್ಕೆ ಒಲ್ಲದ ಮನಸ್ಸಿನಿಂದ. ತಂದೆ ತಾಯಿಗೆ ಜಗತ್ತೇ ಗೆದ್ದಷ್ಟು ಖುಷಿ. ನಿಶ್ಚಿತಾರ್ಥಕ್ಕೂ ಅವನು ಬರಲಿಲ್ಲ. ತಂದೆ ತಾಯಿಯೇ ಎಲ್ಲವನ್ನೂ ನೆರವೇರಿಸಿದರು. ನೇಹಾ ಈ ವಿಷಯ ತಿಳಿದಾಗ ಕೂಗಾಡಿದಳು. ಹೇಗೋ ಸಮಾಧಾನಪಡಿಸಿ ಅವಳನ್ನು ಶಾಂತಗೊಳಿಸಿದನು ಅರ್ಜುನ್. ಆದರೆ ಅವಳ ಷರತ್ತು ಅವನನ್ನು ಕಂಗಾಲಾಗಿಸಿತು. ಮದುವೆ ಪ್ರಿಯಾಳೊಂದಿಗೆ, ಆದರೆ ಸಂಸಾರ ನೇಹಾಳೊಂದಿಗೆ. ತನ್ನ ಪ್ರೇಯಸಿಯನ್ನು ಬಿಟ್ಟುಕೊಡಲಾರದೆ, ತಂದೆಯ ಆರೋಗ್ಯವನ್ನು ಕಡೆಗಣಿಸಲಾರದೆ ಅವನು ನಡುವೆ ಸಿಕ್ಕಿ ನೊಂದು ಹೋದ. ಹೊರ ಜಗತ್ತಿಗೆ ನೀವಿಬ್ಬರೂ ಗಂಡ ಹೆಂಡತಿ. ಆದರೆ ನಿನ್ನ ಮನಸ್ಸಿನಲ್ಲಿ ಆ ಸ್ಥಾನ ನನಗೆ ಬೇಕು. ನಾನು ಎಂದಿದ್ದರೂ ನಿನ್ನ ಹೆಂಡತಿಯೇ. 3 ಗಂಟು ಬಿಗಿದರೂ ಅಷ್ಟೇ, ಬಿಗಿಯದಿದ್ದರೂ ಅಷ್ಟೇ ಎಂದು ಅವಳು ಹೇಳಿದ್ದಳು. ಅರ್ಜುನ್ಗೂ ಅದು ಸರಿಯೆನಿಸಿತು. ನೇಹಾಳನ್ನು ಬಿಟ್ಟು ಬೇರಾರನ್ನು ಹೆಂಡತಿಯ ಸ್ಥಾನದಲ್ಲಿ ಅವನು ಊಹಿಸಿರಲಿಲ್ಲ. ಅವನು ತಾನು ಮದುವೆಯಾಗುವ ಹುಡುಗಿಯ ಮುಖವನ್ನು ನೋಡಿದ್ದು ಮದುವೆಯ ಪರದೆ ಸರಿದಾಗಲೇ. ಬಟ್ಟಲು ಕಂಗಳ ಚೆಲುವೆ ಬೆಳ್ಳನೆ ಹಾಲಿನಲ್ಲಿ ಮಿಂದೆದ್ದು ಬಂದಳೇನೋ ಎಂಬಂತಹ ಮೈ ಬಣ್ಣ. ತಂದೆ ತಾಯಿಯ ಅವಳ ಸೌಂದರ್ಯದ ಹೊಗಳಿಕೆ ಅವನಿಗೆ ಅತಿ ಎನಿಸಲಿಲ್ಲ. ಆದರೂ ಅವನು ಒಬ್ಬ ಪ್ರಾಮಾಣಿಕ ಪ್ರೇಮಿ. ಈಗಾಗಲೇ ಒಬ್ಬಳಿಗೆ ನೇಹಾ ಕೊಟ್ಟ ಮನಸ್ಸನ್ನು ಇನ್ನೊಬ್ಬಳಿಗೆ ಹೇಗೆ ಕೊಡಲು ಸಾಧ್ಯ? ಆದರೂ ಅವಳ ಸೌಂದರ್ಯ ಅವನ ಕಣ್ಣಿಗೆ ಮಾತ್ರ ಕಂಡಿತ್ತೇ ಹೊರತು ಮನಸ್ಸಿಗೆ ನಾಟಲಿಲ್ಲ. ಒಟ್ಟಿನಲ್ಲಿ ತಂದೆಯ ಆರೋಗ್ಯಕ್ಕಾಗಿ ಈ ಮದುವೆ ಎಂಬ ನಾಟಕವಾಡುತ್ತಿದ್ದ ಅವನು. ಆದರೆ ಅದರಿಂದ ಒಂದು ಹುಡುಗಿಯ ಜೀವನವೇ ಹಾಳಾಗಿ ಹೋಗುತ್ತದಲ್ಲ ಎನ್ನುವ ಯೋಚನೆಯೂ ಅವನಿಗೆ ಬರಲಿಲ್ಲ. ಆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯಿತು. ಇನ್ನು ಮುಗಿಯದ ಕದನಕ್ಕೆ ವಿರಾಮ ಬಿದ್ದಿದ್ದು ಅವನ ತಂದೆ ರವಿ ಎದೆ ಹಿಡಿದು ನೆಲಕ್ಕೆ ಕುಸಿದಾಗಲೇ. ಕೊನೆಗೂ ಅವನು ಒಪ್ಪಿದನು. ತಂದೆಯ ಆರೋಗ್ಯದ ಕಾರಣಕ್ಕೆ ಒಲ್ಲದ ಮನಸ್ಸಿನಿಂದ. ತಂದೆ ತಾಯಿಗೆ ಜಗತ್ತೇ ಗೆದ್ದಷ್ಟು ಖುಷಿ. ನಿಶ್ಚಿತಾರ್ಥಕ್ಕೂ ಅವನು ಬರಲಿಲ್ಲ. ತಂದೆ ತಾಯಿಯೇ ಎಲ್ಲವನ್ನೂ ನೆರವೇರಿಸಿದರು. ನೇಹಾ ಈ ವಿಷಯ ತಿಳಿದಾಗ ಕೂಗಾಡಿದಳು. ಹೇಗೋ ಸಮಾಧಾನಪಡಿಸಿ ಅವಳನ್ನು ಶಾಂತಗೊಳಿಸಿದನು ಅರ್ಜುನ್. ಆದರೆ ಅವಳ ಷರತ್ತು ಅವನನ್ನು ಕಂಗಾಲಾಗಿಸಿತು. ಮದುವೆ ಪ್ರಿಯಾಳೊಂದಿಗೆ, ಆದರೆ ಸಂಸಾರ ನೇಹಾಳೊಂದಿಗೆ. ತನ್ನ ಪ್ರೇಯಸಿಯನ್ನು ಬಿಟ್ಟುಕೊಡಲಾರದೆ, ತಂದೆಯ ಆರೋಗ್ಯವನ್ನು ಕಡೆಗಣಿಸಲಾರದೆ ಅವನು ನಡುವೆ ಸಿಕ್ಕಿ ನೊಂದು ಹೋದ. ಹೊರ ಜಗತ್ತಿಗೆ ನೀವಿಬ್ಬರೂ ಗಂಡ ಹೆಂಡತಿ.
ಆದರೆ ನಿನ್ನ ಮನಸ್ಸಿನಲ್ಲಿ ಆ ಸ್ಥಾನ ನನಗೆ ಬೇಕು. ನಾನು ಎಂದಿದ್ದರೂ ನಿನ್ನ ಹೆಂಡತಿಯೇ. 3 ಗಂಟು ಬಿಗಿದರೂ ಅಷ್ಟೇ, ಬಿಗಿಯದಿದ್ದರೂ ಅಷ್ಟೇ ಎಂದು ಅವಳು ಹೇಳಿದ್ದಳು. ಅರ್ಜುನ್ಗೂ ಅದು ಸರಿಯೆನಿಸಿತು. ನೇಹಾಳನ್ನು ಬಿಟ್ಟು ಬೇರಾರನ್ನೂ ಹೆಂಡತಿಯ ಸ್ಥಾನದಲ್ಲಿ ಅವನು ಊಹಿಸಿರಲಿಲ್ಲ. ಅವನು ತಾನು ಮದುವೆಯಾಗುವ ಹುಡುಗಿಯ ಮುಖವನ್ನು ನೋಡಿದ್ದು ಮದುವೆಯ ಪರದೆ ಸರಿದಾಗಲೇ. ಬಟ್ಟಲು ಕಂಗಳ ಚೆಲುವೆ ಬೆಳ್ಳನೆ ಹಾಲಿನಲ್ಲಿ ಮಿಂದೆದ್ದು ಬಂದಳೇನೋ ಎಂಬಂತಹ ಮೈ ಬಣ್ಣ, ತಂದೆ ತಾಯಿಯ ಅವಳ ಸೌಂದರ್ಯದ ಹೊಗಳಿಕೆ ಅವನಿಗೆ ಅತಿ ಎನಿಸಲಿಲ್ಲ. ಆದರೂ ಅವನು ಒಬ್ಬ ಪ್ರಾಮಾಣಿಕ ಪ್ರೇಮಿ. ಈಗಾಗಲೇ ಒಬ್ಬಳಿಗೆ ನೇಹಾ ಕೊಟ್ಟ ಮನಸ್ಸನ್ನು ಇನ್ನೊಬ್ಬಳಿಗೆ ಹೇಗೆ ಕೊಡಲು ಸಾಧ್ಯ? ಆದರೂ ಅವಳ ಸೌಂದರ್ಯ ಅವನ ಕಣ್ಣಿಗೆ ಮಾತ್ರ ಕಂಡಿತ್ತೇ ಹೊರತು ಮನಸ್ಸಿಗೆ ನಾಟಲಿಲ್ಲ. ಒಟ್ಟಿನಲ್ಲಿ ತಂದೆಯ ಆರೋಗ್ಯಕ್ಕಾಗಿ ಈ ಮದುವೆ ಎಂಬ ನಾಟಕವಾಡುತ್ತಿದ್ದ ಅವನು. ಆದರೆ ಅದರಿಂದ ಒಂದು ಹುಡುಗಿಯ ಜೀವನವೇ ಹಾಳಾಗಿ ಹೋಗುತ್ತದಲ್ಲ ಎನ್ನುವ ಯೋಚನೆಯೂ ಅವನಿಗೆ ಬರಲಿಲ್ಲ. ಹೊರಗೆ ಹೋಗಲಾರದೆ, ಒಳಗೆ ಒಂಟಿಯಾಗಿ ಕೂರಲಾರದೆ ಅವಳು ಒಳಗೊಳಗೆ ಬೇಯತೊಡಗಿದಳು. ಆದರೆ ಆಗಾಗ ಅವಳಿಗೆ ಸಂತೋಷ ನೀಡುತ್ತಿದ್ದುದು ರೋಹನ್ನ ಆಗಮನ. ಒಂದೊಂದು ದಿನ ಅರ್ಜುನ್ ತನ್ನ ಬಾಲ್ಯ ಸ್ನೇಹಿತ ರೋಹನ್ನನ್ನು ಕರೆದುಕೊಂಡು ಬರುತ್ತಿದ್ದ. ಅವನು ಎಲ್ಲರನ್ನೂ ನಗಿಸುತ್ತಾ ನಗುವ ಗುಣದವನು. ಅರ್ಜುನ್ನ ಎಲ್ಲಾ ಘನಕಾರ್ಯಗಳು ಅವನಿಗೆ ಗೊತ್ತಿತ್ತು. ಒಂದೆರಡು ಬಾರಿ ಬುದ್ಧಿ ಹೇಳಿದ. ಆದರೆ ಅರ್ಜುನ್ನದ್ದೋ ನಿಷ್ಠೆಯ ಪ್ರೀತಿ. ಹೆಂಡತಿ ಎನಿಸಿಕೊಂಡವಳನ್ನು ಒಂದು ದಿನವೂ ಕಾಮದ ದೃಷ್ಟಿಯಿಂದ ನೋಡಿದವನಲ್ಲ. ಅವನ ಮನಸ್ಸಿನಲ್ಲಿ ಅಚ್ಚಾಗಿ ಕುಳಿತವಳು ನೇಹಾ ಮಾತ್ರ. ಅವಳಿಗೆ ಮನದಲ್ಲಿ ಹೆಂಡತಿ ಸ್ಥಾನ ನೀಡಿದ್ದೇನೆ ಎನ್ನುತ್ತಿದ್ದ, ಅದರಂತೆಯೇ ನಡೆದುಕೊಳ್ಳುತ್ತಿದ್ದ ಕೂಡ. ಅವಳನ್ನು ಕಳೆದುಕೊಂಡು ಬದುಕಲಾರೆ, ಅವಳಿಗೆ ಮೋಸ ಮಾಡಲಾರೆ ಎನ್ನುತ್ತಿದ್ದ. ಆದರೆ ರೋಹನ್ಗೆ ನೇಹಾಳ ಮೇಲೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯವೇನೂ ಇರಲಿಲ್ಲ. ಅರ್ಜುನ್ನೊಂದಿಗೆ ಇರುವಾಗಲೂ ಅವಳು ಬಂದಾಗ ತೋರಿಕೆಗೆ ಒಂದು ನಗು ಸೂಸಿ ಹೊರಟು ಹೋಗುತ್ತಿದ್ದಳು. ಆ ಕಪಟ ಹುಡುಗಿ ಅರ್ಜುನ್ಗೆ ಹೇಗೆ ಇಷ್ಟವಾದಳೋ ರೋಹನ್ಗೆ ಇನ್ನೂ ಅರ್ಥವಾಗಿರಲಿಲ್ಲ. ಆದರೆ ಪ್ರಿಯಾಳ ಒಂದು ನಗುವೆ ಅವಳ ಮನಸ್ಸಿನ ಶುದ್ಧತೆಯನ್ನು ತೋರಿಸುತ್ತಿತ್ತು. ಅದಕ್ಕೆ ಅವಳು ಬಹಳವಾಗಿ ಹಿಡಿಸಿಬಿಟ್ಟಿದ್ದಳು ರೋಹನ್ಗೆ. ತಂಗಿ ಎಂದೇ ತಿಳಿದಿದ್ದ ಅವಳನ್ನು ಅದೇ ಸಲುಗೆಯಲ್ಲಿ ಪದ್ದು ಎಂದು ಸಂಬೋಧಿಸಿದರೆ ಅರ್ಜುನ್ ಮನಸ್ಸಲ್ಲೇ ಗೊಣಗಿಕೊಳ್ಳುತ್ತಿದ್ದ. ಪದ್ದು ಅಲ್ಲ, ಪೆದ್ದು ಅನ್ನು ಎಂದು ಆ ಹಳ್ಳಿಯ ಹುಡುಗಿಯನ್ನು. ಅವಳು ಅವನನ್ನು ಅಣ್ಣ ಎಂದೇ ಕರೆಯುತ್ತಿದ್ದಳು. ಅವಳ ಮುಖದಲ್ಲಿ ಮಾಸದ ನಗುವಿದ್ದರೂ ಮನಸ್ಸಿನಲ್ಲಿ ಭರಿಸಲಾರದ ಅಸಾಧ್ಯ ನೋವಿದೆ ಎಂದು ರೋಹನ್ಗೆ ಗೊತ್ತಿತ್ತು. ಹಾಗಾಗಿ ತಾನು ಇರುವಷ್ಟು ಹೊತ್ತಾದರೂ ಅವಳನ್ನು ನಗಿಸುತ್ತಿದ್ದ, ಹರಟೆ ಹೊಡೆಯುತ್ತಿದ್ದ. ಆದರೆ ಆ ಸಂತೋಷವೂ ಅವಳ ಪಾಲಿಗೆ ಸಿಕ್ಕಿದ್ದು 2 ತಿಂಗಳಷ್ಟೇ. ಆಮೇಲೆ ರೋಹನ್ ಕಂಪನಿಯ ವತಿಯಿಂದ ಜರ್ಮನಿಗೆ ಹೋಗಬೇಕಾಗಿ ಬಂತು. ಅಲ್ಲಿಂದ ಅವರ ಸಂಪರ್ಕ ಮತ್ತು ಸಂವಹನ ಕಡಿತವಾಗಿತ್ತು. ಬೆಳಗ್ಗಿನಿಂದ ಸಂಜೆಯವರೆಗೆ ಗಂಡನ ದಾರಿ ಕಾಯುವುದೊಂದೇ ಅವಳ ದಿನಚರಿಯಾಗಿ ಬಿಟ್ಟಿತ್ತು. ಒಮ್ಮೊಮ್ಮೆ ಬೇಸರದಲ್ಲಿ ಹೊಟ್ಟೆ ಹಸಿವೆ ನೆನಪಿರುತ್ತಿರಲಿಲ್ಲ. ಹಾಗೆಯೇ ಸೋಫಾಕ್ಕೆ ಒರಗಿ ನಿದ್ದೆ ಹೋಗಿಬಿಡುತ್ತಿದ್ದಳು. ಅವನು ಬಂದ ಮೇಲೂ ವ್ಯತ್ಯಾಸವೆಂದರೆ ಅವನು ಮನೆಯಲ್ಲಿರುತ್ತಿದ್ದುದು ಅಷ್ಟೇ. ಅವನು ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಕನಿಷ್ಠ ಪಕ್ಷ ಊಟವಾಯಿತಾ ಎಂದು ಕೇಳುತ್ತಿರಲಿಲ್ಲ. ಅವಳೆಡೆಗೆ ಓರೆಗಣ್ಣಲ್ಲೂ ನೋಡುತ್ತಿರಲಿಲ್ಲ. ಅವಳೇ ಏನಾದರೂ ಕೇಳಿದರೆ ಒಮ್ಮೆ ಎನ್ನುವುದು ಬಿಟ್ಟರೆ ಅವರಿಬ್ಬರ ಮಾತುಕತೆಗೆ ವಿಷಯಗಳೇ ಇರುತ್ತಿರಲಿಲ್ಲ. ಉಕ್ಕಿ ಬರುವ ದುಃಖವನ್ನು ತಡೆಯಲು ಅದೆಷ್ಟು ಬಾರಿ ಅಂಗೈ ಕಚ್ಚಿ ಹಿಡಿದಿದ್ದಳೋ, ಎಷ್ಟು ಬಾರಿ ಆಕ್ರಮಿಸುವ ಆಸೆಯನ್ನು ಹತ್ತಿಕ್ಕಲು ತಣ್ಣೀರು ಸ್ನಾನ ಮಾಡಿದ್ದಳೋ. ಆದರೆ ಅದು ಅವನವರೆಗೆ ತಲುಪಲೇ ಇಲ್ಲ, ಅಥವಾ ಅವನು ಅವಳೆಡೆಗೆ ಗಮನವನ್ನೇ ಹಾಕಲಿಲ್ಲ ಎನ್ನುವುದೇ ಸರಿಯೇನೋ. ಕೈ ಮೇಲೆ ಹಾಕಿದ್ದ ಮೆಹಂದಿಯ ಚಿತ್ತಾರ ಕೆಂಪು ಬಣ್ಣದ್ದಾಗಿದ್ದರೆ ಅವಳ ಮನಸ್ಸಿನಲ್ಲಿ ಅಚ್ಚುತ್ತಿದ್ದ ಚಿತ್ತಾರಗಳು ರಂಗುರಂಗಿನವು. 1000 ಕನಸುಗಳು, 100 ಆಸೆಗಳನ್ನು ಹೊತ್ತಿದ್ದ ಹುಡುಗಿ ಅವಳು. ಯಾರಿಗೂ ಕಾಣದಂತೆ ಗಂಡ ಕದ್ದು ನೀಡುವ ಸಿಹಿಮುತ್ತು. ಅವನ ಬೆರಳೊಳಗೆ ಬೆರಳು ಬೆಸೆದು ಹೆಣೆಯಬೇಕೆಂದಿದ್ದ ಸುಂದರ ನಾಳೆಗಳು, ರಾತ್ರಿ ಹೊತ್ತು ಚುಕ್ಕೆಗಳನ್ನು ಎಣಿಸುವ ನೆಪದಲ್ಲಿ ತನ್ನವನ ಎದೆಗೆ ಅಂಟಿ ಕೂರುವುದು, ತನ್ನ ಪ್ರತಿ ಕಣ್ಣೀರಿನ ಹನಿಗೂ ಸಾಂತ್ವನವಾಗಿ ಅವನ ಭರವಸೆಯ ಮುತ್ತು, ಎಲ್ಲಾ ನೋವನ್ನು ಮರೆಸುವ ಒಂದು ಬೆಚ್ಚನೆಯ ಅಪ್ಪುಗೆ. ತಡವಾಗಿ ಬಂದು ಬೇಸರಗೊಳಿಸಿ ಹುಸಿಮುನಿಸು ತೋರಿದಾಗ ಸಮಾಧಾನಪಡಿಸಿ ಶಾಂತಗೊಳಿಸುವ ಅವನ ರೀತಿ. ಒಂದೇ ಎರಡೇ ಅವಳ ಸುಂದರ ಕನಸುಗಳು, ಹುಚ್ಚು ಆಸೆಗಳು. ಆದರೆ ಈಗ ಬರಡು ಭೂಮಿಗೂ ಅವಳ ಜೀವನಕ್ಕೂ ವ್ಯತ್ಯಾಸವೆಂದರೆ ಅದಕ್ಕೆ ಜೀವವಿಲ್ಲ, ಇವಳಿಗೆ ಜೀವವಿದೆ, ಆಸೆ ಕನಸುಗಳಿವೆ ಅಷ್ಟೇ. ಅವಳ ಆಸೆಗೆ ಇಂಬು ನೀಡುವಂತೆ ಅಜ್ಜಿಯ ರಾಜ್ಕುಮಾರನ ಕತೆ. ರಾಜಕುಮಾರ ಬಂದು ನನ್ನನ್ನು ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಕರೆದುಕೊಂಡು ಹೋಗುತ್ತಾನಂತೆ. ರಾಣಿಯಂತೆ ನೋಡಿಕೊಳ್ಳುತ್ತಾನಂತೆ. ಒಂದು ನಿಮಿಷವೂ ನನ್ನನ್ನು ಬಿಟ್ಟು ಸರಿಯಲಾರನಂತೆ.
ಆದರೆ ನನಗಾಗಿ ಬಂದ ರಾಜ್ಕುಮಾರನಿಗೆ ನಾನು ಬೇಡ. ನನ್ನ ಇರುವಿಕೆ ಇಲ್ಲದಿರುವಿಕೆ ಅವನಲ್ಲಿ ವ್ಯತ್ಯಾಸವನ್ನೇ ಮಾಡುವುದಿಲ್ಲ. ನಾನೇನು ಅಂತಹ ತಪ್ಪು ಮಾಡಿದ್ದೇನೆ? ಹಳ್ಳಿಯ ಹುಡುಗಿ ಎಂದು ತಾತ್ಸಾರವೇ? ಇಲ್ಲ, ನನ್ನಲ್ಲೇ ದೋಷವಿದೆಯೇ? ನಾನೇ ಅವರ ಬಗ್ಗೆ ಅರ್ಥಮಾಡಿಕೊಳ್ಳುವಲ್ಲಿ ಎಡವಿದ್ದೇನೆ. ಅವರು ಏನಾದರೂ ಹೇಳಿದರೆ ತಾನೇ ನನಗೂ ಅರ್ಥವಾಗುವುದು. ನನ್ನನ್ನು ಯಾಕೆ ಇಷ್ಟು ನಿರ್ಲಕ್ಷಿಸುತ್ತಿದ್ದಾರೆ? ನಾನು ಬೇಡವೇ ಇವರಿಗೆ? ನಾನು ಇಷ್ಟವಿಲ್ಲವೇ? ಎನ್ನುತ್ತಾ ತಲೆ ಚುಚ್ಚಿಕೊಳ್ಳುವಳು. ಇಡೀ ದಿನ ಕಣ್ಣೀರು ಹರಿಸುವಳು. ಆ ದಿನ ಅದೇಕೋ ದುಃಖ ತಡೆಯಲಾಗಲಿಲ್ಲ ಅವಳಿಗೆ. ರಾತ್ರಿ ಎಚ್ಚರವಾದ ಅರ್ಜುನ್ಗೆ ಸಣ್ಣದಾಗಿ ಬಿಕ್ಕಳಿಕೆಯ ಸದ್ದು ಕೇಳಿಸಿತು. ಬೆಳಕು ಹಾಕಿದವನು ಅಕ್ಕಪಕ್ಕ ನೋಡಿದ. ಪ್ರಿಯಾ ಕಾಣಲಿಲ್ಲ. ಹುಡುಕುತ್ತಾ ಹೊರಬಂದವನಿಗೆ ಕಂಡಿದ್ದು ಅಡುಗೆ ಮನೆಯ ಮೂಲೆಯಲ್ಲಿ ಮುದುರಿ ಕುಳಿತು ಮಂಡಿಯಲ್ಲಿ ಮುಖ ಹುದುಗಿಸಿ ಬಿಕ್ಕುತ್ತಿರುವ ಹೆಂಡತಿ. ಇಷ್ಟು ದಿನಗಳಲ್ಲಿ ಎಂದಿಗೂ ಅವಳ ಬೇಸರದ ಅಳುಮುಖ ನೋಡಿಲ್ಲ ಅವನು. ಸದಾ ಹಸನ್ಮುಖಿ ಅವಳು. ಈ ದಿನ ಸಣ್ಣದಾಗಿ ಬೆಚ್ಚಿದನು. ಹತ್ತಿರ ಹೋಗಿ ಅವಳ ಬಳಿ ಕುಳಿತು ಹೆಗಲ ಮೇಲೆ ಕೈ ಇಟ್ಟು ಪ್ರಿಯಾ ಎಂದನು ಮಮತೆ ತುಂಬಿದ ಧ್ವನಿಯಲ್ಲಿ. ಮೊದಲ ಬಾರಿಗೆ ಅವನ ಬಾಯಲ್ಲಿ ತನ್ನ ಹೆಸರು ಕೇಳಿದಳು ಅವಳು. ಏನೋ ನವಿರಾದ ಭಾವ ಅವಳಲ್ಲಿ. ಬೇಗ ಬೇಗ ಕಣ್ಣೀರು ಒರೆಸಿಕೊಂಡಳು, ತನ್ನ ನೋವು ಅವನವರೆಗೂ ತಲುಪುವುದು ಬೇಡ ಎಂದು. ಆದರೂ ಎಷ್ಟು ಹೊತ್ತಿನಿಂದ ಅಳುತ್ತಿದ್ದಳೋ, ಕಣ್ಣೆರಡು ಕೆಂಪಾಗಿ ಕೆಂಡದ ಉಂಡೆಯಂತಾಗಿದ್ದವು. ಏನಾಯಿತು ಪ್ರಿಯಾ? ಯಾಕೆ ಇಷ್ಟು ಅಳುತ್ತಿದ್ದೀಯಾ? ಅವನು ಕಳಕಳಿಯಿಂದ ಕೇಳಿದ. ಅವಳ ಈ ಅಳುವಿಗೆ ಅವನು ಹೆದರಿದ್ದ. ಸುಮ್ಮನೆ ಏನೂ ಇಲ್ಲ ಎಂಬಂತೆ ತಲೆ ಆಡಿಸಿದಳು. ತುಟಿ ಕಚ್ಚಿ ದುಃಖವನ್ನು ತಡೆಯುತ್ತಾ ಕುಳಿತಿದ್ದಳು ಅವಳು. ಈ ದಿನ ಅವಳನ್ನು ಮೊದಲ ಬಾರಿಗೆ ಸರಿಯಾಗಿ ಗಮನಿಸಿದ್ದ. ಮದುವೆಯಾಗುವಾಗ ಗುಂಡೆಗೆ ಇದ್ದವಳು, ಆದರೆ ಈಗ ಸಣ್ಣ ಕಡ್ಡಿಯಂತಾಗಿದ್ದಾಳೆ. ತನ್ನ ಮೇಲೆ ತನಗೆ ಬೇಸರವಾಯಿತು ಅವನಿಗೆ. ಕಡೇಪಕ್ಷ ಒಂದು ಮನುಷ್ಯಳಾಗಿ ಎಂದಾದರೂ ಕಾಣಬೇಕಿತ್ತು ಅವಳನ್ನು. ರೋಹನ್ನ ಮಾತು ಪದೇ ಪದೇ ನೆನಪಾಯಿತು ಅವನಿಗೆ. ಅವಳನ್ನು ಹೆಂಡತಿ ಅನ್ನದಿದ್ದರೂ ಒಬ್ಬ ಸ್ನೇಹಿತೆಯನ್ನಾಗಿಯಾದರೂ ನೋಡೋ. ಎಷ್ಟು ಸೊರಗಿದ್ದಾಳೆ. ಇಷ್ಟಾದರೂ ನಿನಗೆ ಏನೂ ಅನಿಸುವುದಿಲ್ಲವೇ? ಕಿವಿಗೆ ಬಡಿಯಿತು ಅವನ ಮಾತುಗಳು. ಏನಾಯಿತು ಹೇಳು ಪ್ರಿಯಾ? ಮತ್ತೆ ಅವನು ಒತ್ತಾಯಿಸಿದಾಗ ಅವಳ ದುಃಖದ ಕಟ್ಟೆಯೊಡೆದಿತ್ತು. ನನ್ನನ್ನು ಯಾಕೆ ಇಷ್ಟು ನಿರ್ಲಕ್ಷಿಸುತ್ತಿದ್ದೀರಾ? ಆಗುತ್ತಿಲ್ಲ ರೀ. ನಿಮಗೆ ಬೇಡದವಳಾಗಿ ಬದುಕಲು ಆಗುತ್ತಿಲ್ಲ. ನನ್ನಿಂದ ಏನು ತಪ್ಪಾಗಿದೆ ಅದನ್ನಾದರೂ ಹೇಳಿ. ಸರಿಪಡಿಸಿಕೊಳ್ಳುತ್ತೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಬದಲಾಗುತ್ತೇನೆ. ಆದರೆ ಇಷ್ಟು ತಾತ್ಸಾರ ಮಾಡಬೇಡಿ ನನ್ನನ್ನು. ತಡೆದುಕೊಳ್ಳುವ ಶಕ್ತಿ ಇಲ್ಲ. ಹೇಳಿ, ನನ್ನಿಂದ ಏನೂ ತಪ್ಪಾಗಿದೆ? ಹೇಳಿ, ದಯವಿಟ್ಟು ಹೇಳಿಬಿಡಿ. ಎದೆ ಒಡೆಯುವಂತೆ ಅಳುತ್ತಿದ್ದಳು. ಅವನ ಎದೆಗೆ ಮುಖವಿಟ್ಟು. ಅವನ ಉತ್ತರವಾದರೂ ಏನು? ನೀನು ಹೇಗಿದ್ದರೂ ನನಗೆ ಬೇಡ ಎನ್ನುತ್ತಾನೋ? ಇಲ್ಲ, ನಾನು ಬೇರೊಬ್ಬಳೊಂದಿಗೆ ಸಂಬಂಧದಲ್ಲಿದ್ದೇನೆ ಎನ್ನುತ್ತಾನೋ? ಜೀವನ ಪೂರ್ತಿ ನಿನಗೆ ಇದೇ ನೋವು ಖಾಯಂ ಎನ್ನುತ್ತಾನೋ? ಅವನಿಗೂ ಕಣ್ಣಲ್ಲಿ ನೀರಿನ ಪೊರೆ ಆವರಿಸಿತು ಅವಳ ದುಃಖ ನೋಡಿ. ನಾನಾದರೂ ನೇಹಾಳೊಂದಿಗೆ ವಾರಕ್ಕೆರಡು ಮೂರು ದಿನವಾದರೂ ಸಂಬಂಧದಲ್ಲಿರುತ್ತೇನೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ. ಆದರೆ ಇವಳು ತನ್ನ ಆಸೆ ಆಕಾಂಕ್ಷೆ ಎಲ್ಲವನ್ನೂ ಸಾಯಿಸಿಕೊಂಡು ಬದುಕಬೇಕಾ ಜೀವನ ಪರ್ಯಂತ? ಅಪ್ಪ ಅಮ್ಮನ ಹಠದಲ್ಲಿ ನನ್ನ ಪ್ರೀತಿಯಲ್ಲಿ ಇವಳು ಬಲಿಯಾದಳಲ್ಲ. ಅವನ ಮನಸ್ಸು ನೋವಿನಿಂದ ಒದ್ದಾಡಿತು. ಆದರೆ ಏನು ಹೇಳಿಯಾನೋ? ಏನೆಂದು ಸಂತೈಸಿಯಾನೋ? ಅವಳನ್ನು ಅಲ್ಲೇ ಬಿಟ್ಟು ಕೋಣೆಗೆ ಹೋಗಿಬಿಟ್ಟ. ಅವಳ ಅಳು ಮತ್ತು ಜೋರಾಯಿತು. ಬಿಕ್ಕಳಿಕೆ ನಿಲ್ಲದಾಯಿತು. ನಿದ್ದೆ ಯಾವಾಗ ಹತ್ತಿತೋ ಬೆಳಿಗ್ಗೆ ಏಳುವಾಗ ಹಾಸಿಗೆಯ ಮೇಲೆ ಮಲಗಿದ್ದಳು. ಬೆಳಿಗ್ಗೆ ತಾನು ಏಳುವವರೆಗೂ ಅಡುಗೆಮನೆಯಲ್ಲೇ ಮುದುರಿ ಮಲಗಿದ್ದ ಅವಳ ಪರಿಸ್ಥಿತಿ ಅವನಲ್ಲಿ ಕನಿಕರ ಹುಟ್ಟಿಸಿತ್ತು. ತಾನೇ ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದ್ದ. ಎದ್ದವಳಿಗೆ ನಿನ್ನೆಯದೆಲ್ಲ ನೆನಪಾಗಿ ಮುಜುಗರವೆನಿಸದೇ ಇರಲಿಲ್ಲ. ಪಕ್ಕದಲ್ಲಿ ಗಂಡ ಇರಲಿಲ್ಲ. ಸಮಯ 9 ಮೇಲಾಗಿತ್ತು. ಅವನು ಆಫೀಸ್ಗೆ ಹೋಗಿರುತ್ತಾನೆ. ತಿಂಡಿಯನ್ನು ತಿನ್ನದೆ ಎನ್ನುವ ಗಡಿಬಿಡಿಯಲ್ಲಿ ಎದ್ದು ಹೊರಬಂದಾಗ ಅಡುಗೆಮನೆಯಲ್ಲಿ ಅರ್ಜುನ್ ಇದ್ದ. ತಿಂಡಿ ತಯಾರು ಮಾಡುತ್ತಾ, ನೀವಿನ್ನೂ ಹೋಗಿಲ್ವಾ? ಕ್ಷಮಿಸಿ, ಅದು ತಡವಾಯಿತು ಏಳುವುದು. ನೀವು ರೆಡಿ ಆಗಿ, ನಾನು ಬೇಗ ಬೇಗ ತಿಂಡಿ ಮಾಡ್ತೀನಿ ತಲೆ ಎತ್ತದೆ ಹೇಳಿದಳು. ಬೇಡ, ಅವನು ಗಂಭೀರವಾಗಿ ಹೇಳಿದಾಗ ಅವಳಿಗೆ ದಿಗಿಲಾಯಿತು.
ನಾನೇ ಮಾಡ್ತೀನಿ. ಇವತ್ತು ಭಾನುವಾರ, ಆಫೀಸ್ಗೆ ರಜಾ. ಅವಳಿಗೆ ಹೊಳೆಯಿತು ಈ ದಿನ ಭಾನುವಾರ ಎಂದು. ಆದರೆ ಪ್ರತಿ ಶನಿವಾರ ಭಾನುವಾರ ಅವನು ಮನೆಯಲ್ಲೇ ಇರುತ್ತಿರಲಿಲ್ಲ. ಏನಾದರೊಂದು ನೆಪವೊಡ್ಡಿ ಹೊರಗಡೆಯೇ ಕಳೆಯುತ್ತಿದ್ದ. ಆದರೆ ಹೋಗುತ್ತಿದ್ದುದು ನೇಹಾ ಬಳಿ ಎಂದು ಅವಳಿಗೆಲ್ಲಿ ತಿಳಿಯಲು ಸಾಧ್ಯ. ಆ ದಿನ ಅವನೇ ತಿಂಡಿ ಮಾಡಿ ಅವಳಿಗೆ ಬಡಿಸಿದ. ಅಂದಿನಿಂದ ಕಡೇಪಕ್ಷ ನಾಟಕೀಯ ನಗುವನ್ನಾದರೂ ಅವಳ ನಗುವಿಗೆ ಪ್ರತಿಯಾಗಿ ರವಾನಿಸುತ್ತಿದ್ದ. ಒಂದೊಂದು ಮಾತಾದರೂ ಆಡುತ್ತಿದ್ದ. ಆದರೆ ಅವನ ಕನಿಕರವನ್ನು ಪ್ರೀತಿಯೆಂದು ಭಾವಿಸಿಬಿಟ್ಟಳು ಅವಳು. ಅದೇ ತಪ್ಪಾಯಿತು. ಅವರ ಮದುವೆಯಾಗಿ 6 ತಿಂಗಳು ಕಳೆದು ಹೋಗಿತ್ತು. ಅದೇಕೋ ಆ ದಿನ ತುಂಬಿ ಬಂದ ಆಸೆಗೆ ತಡೆ ಹಾಕದಾದಳು ಅವಳು. ಮಲಗಿದ್ದ ಗಂಡನ ಪಕ್ಕ ಸರಿದು ಅವನ ಎದೆಗೆ ತಲೆ ಇಟ್ಟು ಮುದ್ದಿಟ್ಟು ನಾಚಿಕೆಯಲ್ಲಿ ಅವನ ಎದೆಯಲ್ಲಿ ಮುಖ ಹುದುಗಿಸಿಬಿಟ್ಟಳು. ಒಮ್ಮೆಲೇ ತಬ್ಬಿಬ್ಬಾದ ಅವನು. ಅವಳನ್ನು ದೂರ ಸರಿಸಲು ಪ್ರಯತ್ನಿಸಿದ. ಆದರೆ ಅವಳು ಒಂದಿಂಚೂ ಸರಿಯಲಿಲ್ಲ ಅವನನ್ನು ಬಿಟ್ಟು. ಪ್ರಿಯಾ, ಇದೇನು ಮಾಡ್ತಾ ಇದ್ದೀಯಾ? ಬಿಡು ನನ್ನನ್ನು ಎಂದು ಕೊಸರಿಕೊಳ್ಳುತ್ತಲೇ ನುಡಿದ ಅವನು. ಯಾಕೆ ಇನ್ನೂ ದೂರ ಇಡುತ್ತಿದ್ದೀರಾ ನನ್ನನ್ನು? ನಾನು ನಿಮ್ಮ ಹೆಂಡತಿ ಅಲ್ವಾ? ಇನ್ನೆಷ್ಟು ದಿನ ಈ ದೂರ? ಅವಳು ಬೇಸರದ ಧ್ವನಿಯಲ್ಲಿ ಹೇಳುತ್ತಿದ್ದಳು. ಅವನಿಗೆ ಅದರ ಗಮನವೇ ಇರಲಿಲ್ಲ. ನಿಷ್ಠುರವಾಗಿ ಅವಳನ್ನು ದೂರ ತಳ್ಳಿದವನು ಅವಳೆಡೆಗೆ ಉರಿನೋಟವೊಂದನ್ನು ಬೀರಿ ದುಡುದುಡು ಹೊರನಡೆದು ಮುಂಬಾಗಿಲನ್ನು ತೆರೆದು ಹೊರಟುಬಿಟ್ಟ. ಆದರೆ ಒದ್ದಾಡಿದವಳು ಅವಳು ತನ್ನ ತಪ್ಪೇನೆಂದೇ ತಿಳಿಯದೆ. ಸದ್ದಿಲ್ಲದೆ ಕಣ್ಣೀರು ಕೆನ್ನೆ ತೊಯ್ದಿತು. ಮೈ ಕೊರೆಯುವ ತಣ್ಣನೆಯ ಗಾಳಿಗೆ ಮುಖ ಒಡ್ಡಿದಳು. ಅದು ಮನಸ್ಸಿನವರೆಗೂ ತಾಗಲಿಲ್ಲ. ಅವಳ ಕಣ್ಣೀರೂ ನಿಲ್ಲಲಿಲ್ಲ. ಅದೇ ರಾತ್ರಿಯಲ್ಲಿ ಅವನು ಗಾಡಿಯನ್ನು ಚಲಾಯಿಸಿ ನೇಹಾಳ ಮನೆ ಕಡೆಗೆ ಹೊರಟ. ಕೋಣೆಯಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಪ್ರಿಯಾಳ ಮನಸ್ಸು ಪಶ್ಚಾತ್ತಾಪದಿಂದ ಬೆಂದು ಹೋಯಿತು. ಇಷ್ಟು ಘೋರ ರಾತ್ರಿಯಲ್ಲಿ ತನ್ನ ಮೇಲಿನ ಕೋಪಕ್ಕೆ ಅವನು ಮನೆಯಿಂದ ಹೊರಗೆ ಹೋಗುವಂತಾಯಿತು ಎಂದು. ಎಲ್ಲಿಗೆ ಹೋಗುತ್ತಿದ್ದಾನೆ ಎಂಬ ನಿಜಾಂಶ ತಿಳಿದಿದ್ದರೆ ಆ ಕ್ಷಣದಲ್ಲೇ ಎದೆ ಒಡೆದು ಸಾಯುತ್ತಿದ್ದಳೇನೋ. ಹಲೋ ಬೇಬಿ. ಏನು ಇಷ್ಟೊತ್ತಲ್ಲಿ ಆತಂಕ ಆಶ್ಚರ್ಯದಿಂದ ಕೇಳಿದಳು ನೇಹಾ. ನಡೆದ ಎಲ್ಲವನ್ನೂ ಹೇಳಿದ ಅರ್ಜುನ್. ಸಾಧ್ಯ ಆಗುತ್ತಿಲ್ಲ ನನ್ನಿಂದ. ಒಂದೆಡೆ ಅವಳ ಕಣ್ಣೀರು, ಇನ್ನೊಂದೆಡೆ ನಿನ್ನನ್ನು ಬಿಟ್ಟುಕೊಡೋಕೆ. ನೇಹಾ, ನಾನು ಏನು ಮಾಡಲಿ ಹೇಳು? ತಲೆಗೆ ಕೈ ಹೊತ್ತು ಕುಳಿತುಬಿಟ್ಟ. ಅವನ ಪಕ್ಕ ಮೈಗೆ ಮೈ ತಾಗುವಂತೆ ಕುಳಿತಿದ್ದಳು ನೇಹಾ. ತನ್ನ ಕಡೆಗೆ ಅವನ ಮುಖ ತಿರುಗಿಸಿ, ನಾನು ಆ ದಿನಾನೇ ಹೇಳಿದ್ದೆ ಅಲ್ವಾ, ಅಷ್ಟೊಂದು ಸಲುಗೆ ಕೊಡಬೇಡ ಅವಳಿಗೆ ಅಂತ. ಇರಲಿ, ಇನ್ನು ಮೇಲಾದರೂ ಅವಳಿಂದ ದೂರ ಇರು. ಆಗ ತಾನಾಗಿಯೇ ಅವಳು ದೂರ ಉಳಿಯುತ್ತಾಳೆ. ಮಾತು ಕಡಿಮೆ ಮಾಡು, ಮೊದಲಿನಂತೆ ಗಂಭೀರವಾಗಿ ಉಳಿದುಬಿಡು. ಅವಳಾದರೂ ಏನು ಮಾಡಲು ಸಾಧ್ಯ? ಈಗ ನೀನು ವೃಥಾ ಇಷ್ಟೊಂದು ಟೆನ್ಷನ್ ಆಗಬೇಡ. ಐ ಥಿಂಕ್ ಯು ನೀಡ್ ಸಮ್ ರೆಸ್ಟ್. ಕನಿಕರದಿಂದ ಹೇಳುತ್ತಾ ಅವನ ಕುತ್ತಿಗೆಯನ್ನು ಮೃದುವಾಗಿ ಸವರಿ ತುಟಿಗೆ ತುಟಿ ಸೇರಿಸಿದಳು. ಮತ್ತೆ ಅವಳ ಬಂಧನದಲ್ಲಿ ಕರಗಿ ಹೋದ ಅವನು. ಹೆಂಡತಿಯ ನೆನಪೇ ಬರಲಿಲ್ಲ. ಅವಳ ಕಣ್ಣೀರೂ ಕನಿಕರ ಹುಟ್ಟಿಸಲಿಲ್ಲ ಅವನಲ್ಲಿ. ಇತ್ತ ಗಂಡನಿಗಾಗಿ ಕಾದು ಕಾದು ಕುಳಿತಂತೆ ನಿದ್ದೆ ಹೋಗಿಬಿಟ್ಟಿದ್ದಳು ಪ್ರಿಯಾ. ಬೆಳಿಗ್ಗೆ ಎದ್ದವಳಿಗೆ ಗಂಡ ಬಂದ ಯಾವುದೇ ಸೂಚನೆ ಕಾಣಲಿಲ್ಲ. ತನ್ನನ್ನೇ ಶಪಿಸಿಕೊಳ್ಳುತ್ತಾ ತಿಂಡಿ ಮಾಡಲು ಶುರುಮಾಡಿದಳು. ಅವನು ಬರಲೇ ಇಲ್ಲ. ಅವಳಿಗೆ ಹಸಿವೆಯ ಪರಿವೆಯೇ ಇರಲಿಲ್ಲ. ಗಂಡನಿಗಾಗಿ ಕಾಯುತ್ತಾ ಇಷ್ಟು ತಿಂಗಳಲ್ಲಿ ಅವಳೇ ಮಾರುಕಟ್ಟೆಗೆ, ತನ್ನ ಚಿಕ್ಕಪುಟ್ಟ ಖರೀದಿಗಳಿಗೆ ಹೊರಗೆ ಧೈರ್ಯದಿಂದ ಹೋಗಿ ಬರುವುದನ್ನು ಕಲಿತಿದ್ದಳು. ಅವನ ಸಹಾಯವಿಲ್ಲದೆ. ಸಂಜೆ ಬಂದವನು ಅವಳ ಜೊತೆಗೆ ಮಾತನಾಡುವುದಿರಲಿ ಮುಖವನ್ನು ನೋಡಲಿಲ್ಲ. ಒತ್ತರಿಸಿ ಬಂದ ದುಃಖವನ್ನು ಕಷ್ಟದಿಂದ ತಡೆದುಕೊಂಡಳು. ಆ ದಿನದಿಂದ ಪ್ರತಿದಿನವೂ ಹೀಗೆ ಕಳೆದು ಹೋಯಿತು. ಮನೆಯವರು ಕರೆ ಮಾಡಿದಾಗ ನಾಟಕದ ನಗು ಹೊತ್ತು ಖುಷಿಯಲ್ಲಿದ್ದೇನೆ ಎನ್ನುವುದು ಅವಳ ಪಾಲಿಗೆ ಯಮಹಿಂಸೆಯಾಯಿತು. ಆದರೆ ಬೇರೆ ವಿಧಿಯಿಲ್ಲ. ತನ್ನ ಸ್ಥಿತಿ ಹೇಳಿಕೊಂಡರೆ ಅವರು ಸಂಕಟಪಡುತ್ತಾರೆ ಎನ್ನುವ ಕಾಳಜಿ ಅವಳಿಗೆ. ಈಗೀಗಂತೂ ಅವನ ಊಟ ತಿಂಡಿಯೂ ಮನೆಯಲ್ಲಿ ಆಗುತ್ತಿರಲಿಲ್ಲ. ಅವನಿಗಾಗಿ ಕಾದು ಕಾದು ಅವಳು ಹಸಿದ ಹೊಟ್ಟೆಯಲ್ಲಿ ಮಲಗುವುದೇ ಪರಿಪಾಠವಾಯಿತು. ಬರೀ ಕಣ್ಣೀರು, ಒಂಟಿತನವೇ ಅವಳ ಸಂಗಾತಿಯಾಗಿಬಿಟ್ಟಿತು. ಒಮ್ಮೊಮ್ಮೆ ಸಹಿಸಲಾರದೆ ಕರೆಯುತ್ತಿದ್ದಳು ಅವನನ್ನು, ಕ್ಷಮೆಯಾಚಿಸಲೋ ಇಲ್ಲ ತನ್ನ ನೋವು ಹೇಳಿಕೊಳ್ಳಲೋ. ಆದರೆ ಅವನ ಪ್ರತಿಕ್ರಿಯೆ ಶೂನ್ಯ. ಆದರೆ ಈಗ 1 ತಿಂಗಳಿನಿಂದ ಪ್ರಿಯಾನು ಬದಲಾಗಿದ್ದಾಳೆ. ಅವನಿಗಾಗಿ ಕಾಯುವುದಿಲ್ಲ. ಮೊದಲಿನ ನೋವು ಮರೆಯಾಗಿ ಒಂದು ರೀತಿಯ ತೃಪ್ತಿ ಭಾವ ಕಾಣಿಸುತ್ತದೆ ಅವಳ ಕಣ್ಣಲ್ಲಿ ಅವನಿಗೆ. ಅದು ಅವನ ಗಮನಕ್ಕೆ ಬಂದಿದ್ದು ತನ್ನ ಪ್ರೇಯಸಿ ನೇಹಾ ಸರಿಯಾಗಿ 3 ನಾಮ ಹಾಕಿದಾಗಲೇ.
ಆ ದಿನ ರೋಹನ್ ಕರೆ ಮಾಡಿದ. ಸಂಜೆಯ ಸಮಯ ಅದು. ಹಲೋ ಮಗ, ಹೇಗಿದ್ದೀಯಾ? ಉತ್ಸಾಹದಲ್ಲಿ ಕೇಳಿದ ಅರ್ಜುನ್. ಅರ್ಜುನ್, ಮೊದಲು ನಾನು ಹೇಳುವ ಕಡೆ ಹೋಗು. ಮತ್ತೆ ಕಾಲ್ ಮಾಡ್ತೀನಿ ಮಗ, ಎಲ್ಲ ಹೇಳ್ತೀನಿ ಆಮೇಲೆ ಗಡಿಬಿಡಿಯಲ್ಲಿ ಹೇಳುತ್ತಿದ್ದ ರೋಹನ್. ಹೋಟೆಲ್ ಒಂದರ ಹೆಸರು ಹೇಳಿ ರೂಮ್ ನಂಬರ್ ಹೇಳಿದ. ಈ ಸಂಜೆ ಅಲ್ಲಿ ಯಾಕೆ ಎಂದು ತಲೆ ಕೆರೆದುಕೊಳ್ಳುತ್ತಲೇ ಹೋದ. ಬಾಗಿಲು ಬಡಿದಾಗ ತೆಗೆದವನು ಒಬ್ಬ ಯುವಕ. ಆದರೆ ಒಳಗಡೆ ಕಂಡ ಹುಡುಗಿ ಅವನ ಪ್ರೀತಿ ನೇಹ. ಸಿಡಿಲೆರಗಿದಂತಾಯಿತು ಅರ್ಜುನ್ಗೆ. ಅವಳು ಒಮ್ಮೆ ಗಾಬರಿಗೊಂಡಂತೆ ಅನಿಸಿದರೂ ತಕ್ಷಣವೇ ಸಾವರಿಸಿಕೊಂಡು ತಾನೇ ಅವನನ್ನು ಮಾತನಾಡಿಸುತ್ತಾ ಬಂದಳು, ನಗುಮುಖ ಹೊತ್ತು. ಅರೆ ಅರ್ಜುನ್, ನೀನು ಏನು ಇಲ್ಲಿ? ಎನ್ನುತ್ತಾ ಬಂದವಳ ಬಾಯಿಂದ ಬರುತ್ತಿದ್ದ ವಾಸನೆ ಅವಳು ಕುಡಿದಿದ್ದಾಳೆ ಎಂದು ಅರ್ಥ ಮಾಡಿಸಿತ್ತು ಅವನಿಗೆ. ಇವರು ಯಾರು? ಆ ಯುವಕ ಕೇಳಿದ. ಅರ್ಜುನ್ ಅಂತ ನಾನು ಹೇಳಿದ್ದಲ್ಲ ಎಂದಳು ನೇಹ. ಏನು ಹೇಳಿದ್ದಳೋ ಆ ಹುಡುಗನ ಮುಖ ಅವನ ಹೆಸರು ಕೇಳಿ ಕಿವುಚಿತು. ಅರ್ಜುನ್, ನಿನಗೆ ನಾಳೆ ಸಿಗುತ್ತೇನೆ ಎಂದಷ್ಟೇ ಹೇಳಿ ಅವಳೇ ಬಾಗಿಲು ಹಾಕಿದಳು. ಅವನು ಎದುರಿಗೆ ನಿಂತಂತೆ ಮುಖಕ್ಕೆ ಹೊಡೆದಂತಾಯಿತು ಅವನಿಗೆ. ದಿಕ್ಕೆ ತೋಚದಂತೆ ಗಾಡಿ ಬಿಟ್ಟು ನಡೆದೇ ಹೊರಟಿದ್ದ. ಆಗಲೇ ರಿಂಗಣಿಸಿದ ಫೋನ್ ಅವನನ್ನು ವಾಸ್ತವಕ್ಕೆ ತಂದು ನಿಲ್ಲಿಸಿತು. ಅದು ರೋಹನ್ನ ಕರೆ. ಅವಳ ಮೇಲೆ ಅನುಮಾನ ಇರುವುದಕ್ಕಾಗಿಯೇ ಒಬ್ಬನನ್ನು ಅವಳ ಹಿಂದೆ ಬಿಟ್ಟಿದ್ದ ರೋಹನ್. ಇಷ್ಟು ದಿನ ಅವಳು ಬೇರೊಬ್ಬನೊಂದಿಗೆ ಸುತ್ತುತ್ತಿದ್ದುದು ತಿಳಿದರೂ ಹೇಳದೆ ಸುಮ್ಮನಿದ್ದ. ಸರಿಯಾಗಿ ಸಿಕ್ಕಿ ಹಾಕಿಸಬೇಕೆಂದು. ಈ ದಿನ ಆ ಸಮಯ ಬಂದಿತ್ತು. ಯಾಕೆ ನೇಹ ಹೀಗೆ ಮಾಡಿಬಿಟ್ಟೆ? ನಿನ್ನನ್ನು ಎಷ್ಟು ನಂಬಿ ಪ್ರೀತಿಸಿದ್ದೆ ನಾನು. ಬಹಳ ನೊಂದಿದ್ದ ಅವನು ಕೇಳಿದ ಮರುದಿನ ಅವಳನ್ನು ಭೇಟಿ ಮಾಡಿ. ನಾನೇನು ಮಾಡಿದೆ ಬೇಬಿ? ಏನೂ ತಿಳಿಯದಂತೆ ಕೇಳಿದಳು ಅವಳು. ಅವನನ್ನು ಮದುವೆಯಾಗುತ್ತಿದ್ದೀಯಂತೆ. ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ಮೃದುವಾದ ಮಾತು ಅವನದ್ದು. ಸೋ ವಾಟ್? ಯಾಕೆ ನೀನು ಬೇರೊಬ್ಬಳನ್ನು ಮದುವೆಯಾಗಿಲ್ವಾ? ನಾನೇನಾದರೂ ತಕರಾರು ಮಾಡಿದ್ದೆ? ಈಗಲೂ ಹಾಗೆಯೇ. ನಮ್ಮಿಬ್ಬರ ಸಂಬಂಧ ಹಾಗೆಯೇ ಇರುತ್ತೆ. ಯು ಡೋಂಟ್ ವರಿ ಡಿಯರ್, ಬೆನ್ನು ಸವರುತ್ತಾ ಸಮಾಧಾನಿಸಿದಳು ಅವಳು. ಬಾಯಿ ಮುಚ್ಚು. ನಾನು ಎಂತಹ ಪರಿಸ್ಥಿತಿಯಲ್ಲಿ ಮದುವೆಯಾಗಿದ್ದು ಅಂತ ಗೊತ್ತಿದೆ ನಿನಗೆ. ನಿನ್ನ ಮಾತಿನಂತೆ ನಡೆದುಕೊಂಡು ಬರೀ ನಿನಗೊಂದೇ ಹೆಂಡತಿಯ ಸ್ಥಾನ ಕೊಟ್ಟಿದ್ದೇನೆ. ಆದರೆ ನೀನು ಜಿ ಎಂದು ಮುಖ ಕಿವುಚಿ ನುಡಿದ. ಅದು ನಿನ್ನ ಪ್ರಾಬ್ಲಮ್. ನಾನೇನು ನಿನಗೆ ಹಾಗೆ ಮಾತು ಕೊಟ್ಟಿಲ್ಲವಲ್ಲ. ಅಷ್ಟಕ್ಕೂ ಯಾರಿಗೆ ಗೊತ್ತು ನಿನ್ನ ಚಪಲಕ್ಕೆ ನಿನ್ನ ಹೆಂಡತಿ ವರ್ಜಿನ್ ಆಗಿಯೇ ಉಳಿದಿದ್ದಾಳೋ ಇಲ್ಲವೋ ಅಂತ. ವ್ಯಂಗ್ಯವಾಗಿ ನುಡಿದು ಮುಖ ತಿರುಗಿಸಿಬಿಟ್ಟಳು. ಅಲ್ಲೇ ಅವಳ ಕೆನ್ನೆಗೆರಡು ಬಿಗಿಯಬೇಕು ಅನಿಸಿತು ಅವನಿಗೆ. ತಡೆದುಕೊಂಡು ಹೊರಟನು. ಇಂತಹವಳನ್ನು ನಂಬಿ ಅಂತಹ ಮುಗ್ಧ ಪ್ರೇಮಸಿರಿಗೆ ಪ್ರಿಯ ಮೋಸ ಮಾಡಿದ್ದು ನೆನಪಾಗಿ ಇದು ತಕ್ಕನಾದ ಶಿಕ್ಷೆ ತನಗೆ ಎನಿಸಿಬಿಟ್ಟಿತು ಅವನಿಗೆ. ಇನ್ನಾವತ್ತೂ ಅವಳ ಮುಖ ನೋಡಬಾರದು ಎಂದು ತೀರ್ಮಾನಿಸಿ ಹೊರಟು ಹೋದ. ಮತ್ತೊಂದು ಮಾತಾಡದೆ. ಈಗ ಅವನಿಗೆ ಸಾಂತ್ವನದ ಕೈ ಬೇಕಿತ್ತು. ಅದೇ ಸಮಯಕ್ಕೆ ಪ್ರಿಯಾನೂ ದೂರಾಗುತ್ತಿದ್ದಾಳೆ ಅನಿಸಲು ಶುರುವಾಗಿದ್ದು ಅವಳು ಬೇರೆ ಗಂಡಸಿನೊಂದಿಗೆ ಹೋಟೆಲ್ನಲ್ಲಿ ತಿಂಡಿ ತಿನ್ನುವುದು ಕಂಡು ವಿಲವಿಲ ಒದ್ದಾಡಿತ್ತು ಅವನ ಮನಸ್ಸು. ಈಗೀಗ ಅವಳ ಕಾಳಜಿಯ ಪ್ರೀತಿಯ ಮಾತುಗಳು ಬೇಕೆನಿಸುತ್ತಿದ್ದವು ಅವನಿಗೆ. ಆದರೆ ಅವನೇ ಮಾಡಿಕೊಂಡ ಅಂತರ ಈಗ ನಡುವೆ ಬೇರೊಬ್ಬ ಅವಳೆಡೆಗೆ ಸಾಗುವ ಸೇತುವೆ ಕಟ್ಟಿಕೊಂಡಿದ್ದಾನೆ ಎನ್ನುವ ಅನುಮಾನ. ಮೊದಲಿನಿಂದಲೂ ನಗರದ ಬಣ್ಣ ಬಣ್ಣದ ವಸ್ತುಗಳ ಕಡೆ ಆಕರ್ಷಿತನಾಗಿದ್ದ ಇವನ ಬದುಕಲ್ಲಿ ಅದೇ ಒಂದು ವಸ್ತುವಿನಂತೆ ಬಂದವಳು ನೇಹ. ಅವನು ಎಲ್ಲವನ್ನೂ ಜ್ಞಾಪಿಸಿಕೊಳ್ಳಲು ಶುರುಮಾಡಿದ. ಮೊದಲು ಅವಳು ಪ್ರೇಮ ನಿವೇದನೆ ಮಾಡಿದಾಗಿನಿಂದ ಎಲ್ಲವನ್ನೂ. ಆಗಿನಿಂದ ಮಾತುಗಳಿಗಿಂತ ಮುತ್ತುಗಳೇ ಬಹುಮುಖ್ಯ ಪಾತ್ರ ವಹಿಸಿದ್ದವು ಅವರ ನಡುವೆ. ತಾನು ಮೊದಲಿಗೆ ಹಿಂಜರಿದರೂ ಅವಳಾಗಿಯೇ ಕೇಳಿ ಪಡೆಯುತ್ತಿದ್ದಳು. ಪ್ರೇಮಿಗಳ ನಡುವೆ ಅಂತರವೇ ಇರಲಿಲ್ಲ, ಮನಸ್ಸಿಗಿಂತ ಮೈಯ ನಡುವೆ. ಅದೇ ಪ್ರೀತಿ ಎಂದುಕೊಂಡು ಇವನು ಹಚ್ಚಿಕೊಂಡು ಬಿಟ್ಟ ಅವಳನ್ನು. ಆದರೆ ಈಗ ಎಲ್ಲ ಅರ್ಥವಾಗತೊಡಗಿತು ಅವನ ಸೂಕ್ಷ್ಮ ಪ್ರಜ್ಞೆಗೆ. ಅವಳ ಹರೆಯದ ಬಯಕೆ ತೀರಿಸುವ ಗಂಡಸು ನಾನಾಗಿದ್ದೇ ಬಿಟ್ಟರೆ ಅವಳಲ್ಲಿ ತನ್ನ ಮೇಲೆ ಹೆಚ್ಚೇನೂ ಭಾವನೆ ಇರಲಿಲ್ಲ. ಪ್ರೀತಿ ಅದಂತೂ ಮೊದಲೇ ಇರಲಿಲ್ಲ. ಇದ್ದಿದ್ದರೆ ಈ ರೀತಿ ಮಾತನಾಡುತ್ತಿದ್ದಳ ಅವಳು? ಎಷ್ಟು ಹೀನಾಯವಾಗಿ ಕಂಡುಬಿಟ್ಟಳು ನನ್ನನ್ನು. ನನ್ನ ಮೇಲೆ ನಂಬಿಕೆ ಇಲ್ಲದೆ ಅವಳ ತನುಮನವನ್ನು ಅರ್ಪಿಸಿದ್ದಳ ನನಗೆ. ಎಲ್ಲಾ ನಾಟಕ. ಅವಳ ಆಸೆ ತೀರಿಸಿಕೊಳ್ಳಲು ಬೇಕಿದ್ದ ಒಬ್ಬ ಬಕ್ರ. ಅದು ನಾನಾದೆ. ನಾನು ಮೋಸ ಹೋಗಿಬಿಟ್ಟೆ ಅವಳಿಂದ.
ನನ್ನನ್ನು ನಂಬಿ ಬಂದ ಆ ಹುಡುಗಿಗೂ ಪ್ರಿಯ ಮೋಸ ಮಾಡಿಬಿಟ್ಟೆ. ಅದೆಷ್ಟು ನೊಂದುಕೊಂಡಿದ್ದಳು ಅವಳು ನನ್ನ ನಡವಳಿಕೆಯಿಂದ. ನನ್ನ ಕಣ್ಣಿಗೆ ಕಾಣಲೇ ಇಲ್ಲ. ದಿನ ದಿನವೂ ಅಳುತ್ತಿದ್ದಳು. ಕಣ್ಣಂತೂ ಊದಿಕೊಂಡೇ ಇರುತ್ತಿತ್ತು. ಆದರೆ ನನಗೆ ಅವಳ ಲಕ್ಷ್ಯವೇ ಇರಲಿಲ್ಲ. ಎಷ್ಟು ತುಚ್ಛವಾಗಿ ಕಂಡುಬಿಟ್ಟೆ ಆ ಮುಗ್ಧಳನ್ನು. ಅವನ ಮನಸ್ಸು ತಪ್ಪಿತಸ್ಥ ಭಾವದಿಂದ ಬೇಯತೊಡಗಿತು. ಅದರ ಜೊತೆಗೆ ಈಗೀಗ ಪ್ರಿಯಾಳ ನಡವಳಿಕೆ ಅವನನ್ನು ಹೈರಾಣಾಗಿಸಿಬಿಟ್ಟಿತು. ಆ ದಿನ ಎಂದಿಗಿಂತ ಮುಂಚೆ ಆಫೀಸ್ನಿಂದ ಬಂದಿದ್ದ. ಮಾರ್ಕೆಟ್ ಕಡೆ ಹೋಗಿ ಬರುತ್ತೇನೆ ಎಂದು ಹೊರಟಳು ಪ್ರಿಯಾ. ಅರ್ಜುನ್ ತಾನೇ ಹೋಗಿ ಬೇಕಾದುದನ್ನು ತರುತ್ತೇನೆ ಎಂದರೂ ಒಪ್ಪದೆ ತಾನೇ ಹೋಗಿದ್ದಳು. ಯಾಕೋ ಆ ದಿನ ಮನಸ್ಸಿನ ನಿಯಂತ್ರಣ ತಪ್ಪಿತ್ತು ಅವನಿಗೆ. ತಾನು ಅವಳನ್ನು ಹಿಂಬಾಲಿಸಿಕೊಂಡು ಹೊರಟೇ ಬಿಟ್ಟ. ಅವಳು ಹೋಗುತ್ತಿದ್ದ ಆಟೋಕ್ಕೆ ತನಗೆ ನಡುವೆ ಅಂತರ ಕಾಯ್ದಿರಿಸಿಕೊಂಡಿದ್ದ. ಅವಳಿಗೆ ತಿಳಿಯದಂತೆ ಎಚ್ಚರವಹಿಸಿ ರಿಕ್ಷಾ ನಿಂತ ಹಿಂದೆಯೇ ತಿರುವಿನಲ್ಲಿ ಗಾಡಿಯನ್ನು ನಿಲ್ಲಿಸಿದ. ಎದುರಿಗೆ ದೊಡ್ಡ ಬಂಗಲೆ, ಬಣ್ಣ ಬಣ್ಣದ ಕಾರಂಜಿ ಅದಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು. ಅದರ ಕಡೆಗೆ ನಡೆದು ಹೊರಟಿದ್ದಳು ಪ್ರಿಯಾ. ಮನೆಯಿಂದ ಹೊರಗೆ ನಗುತ್ತಾ ಬಂದವನು ಅವನು ಹೋಟೆಲ್ನಲ್ಲಿ ಪ್ರಿಯಾಳೊಂದಿಗೆ ನೋಡಿದ್ದ ಅದೇ ವ್ಯಕ್ತಿ. ಅರ್ಜುನ್ನ ಹೊಟ್ಟೆಯಲ್ಲಿ ಹೇಳತೀರದ ಸಂಕಟ. ಮನಸ್ಸು ನೀರಿನಿಂದ ಹೊರತೆಗೆದ ಮೀನಿನಂತಾಗಿತ್ತು. ಕಣ್ಣು ಅದಾಗಲೇ ನೀರನ್ನು ಸಂಗ್ರಹಿಸಿತ್ತು. ಮನೆಯ ಎದುರಿಗಿದ್ದ ನಾಮಫಲಕ ನೋಡಿದ. ಡಾ. ಅಲೋಕ್. ವಾಚ್ಮನ್ ಬಳಿ ಕೇಳಿ ಅವನ ಆಸ್ಪತ್ರೆಯ ವಿಳಾಸ ತೆಗೆದುಕೊಂಡ. ಮರುದಿನ ಆಕ್ರೋಶದಿಂದ ಅವನ ಆಸ್ಪತ್ರೆಯೆಡೆಗೆ ಹೊರಟನು. ಅಪಾಯಿಂಟ್ಮೆಂಟ್ ಪಡೆದು ದುಮುಗುಡುತ್ತಲೇ ಕುಳಿತಿದ್ದ. ತನ್ನ ಸರದಿ ಬಂದಿದ್ದೆ ಕ್ರೋಧದಿಂದ ರಭಸದಲ್ಲೇ ಬಾಗಿಲು ತಳ್ಳುತ್ತಾ ಒಳಗೆ ಹೊಕ್ಕವನು ಸೀದಾ ಅವನ ಕಾಲರ್ಗೆ ಕೈ ಹಾಕಿದ. ಯಾರೋ ನೀನು? ನನ್ನ ಸಂಸಾರದಲ್ಲಿ ಮಧ್ಯ ಬರಲು ಎಷ್ಟು ಧೈರ್ಯ ನಿನಗೆ? ಅವಳು ಮುಗ್ದೆ, ಏನೂ ತಿಳಿಯಲ್ಲ. ಹೇಗೆ ಬೇಕಾದರೂ ಆಟ ಆಡಿಸಬಹುದು ಅಂದುಕೊಂಡಿದ್ದರೆ ಈಗಲೇ ಹಿಂದೆ ಸರಿದುಬಿಡು. ಅವಳ ಗಂಡ ನಾನಿನ್ನೂ ಬದುಕಿದ್ದೇನೆ. ಅವಳಿಗೆ ಮೋಸ ಮಾಡುವ ಆಲೋಚನೆಯನ್ನು ಈಗಲೇ ಬಿಟ್ಟುಬಿಡು. ಇಲ್ಲದಿದ್ದರೆ ನಾನು ಮನುಷ್ಯನಾಗಿ ಇರುವುದಿಲ್ಲ, ಎಚ್ಚರಿಕೆ ಎಂದವನ ಆಕ್ರೋಶದ ಮಾತುಗಳನ್ನು ಕೇಳುತ್ತಾ ಏನೂ ತಿಳಿಯದೆ ನಿಂತಿದ್ದ ಡಾ. ಅಲೋಕ್ ರಿಕ್ಷಾ ನಿಂತ ಹಿಂದೆಯೇ ತಿರುವಿನಲ್ಲಿ ಗಾಡಿಯನ್ನು ನಿಲ್ಲಿಸಿದ. ಎದುರಿಗೆ ದೊಡ್ಡ ಬಂಗಲೆ, ಬಣ್ಣ ಬಣ್ಣದ ಕಾರಂಜಿ ಅದಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು. ಅದರ ಕಡೆಗೆ ನಡೆದು ಹೊರಟಿದ್ದಳು ಪ್ರಿಯಾ. ಮನೆಯಿಂದ ಹೊರಗೆ ನಗುತ್ತಾ ಬಂದವನು ಅವನು ಹೋಟೆಲ್ನಲ್ಲಿ ಪ್ರಿಯಾಳೊಂದಿಗೆ ನೋಡಿದ್ದ ಅದೇ ವ್ಯಕ್ತಿ. ಅರ್ಜುನ್ನ ಹೊಟ್ಟೆಯಲ್ಲಿ ಹೇಳತೀರದ ಸಂಕಟ. ಮನಸ್ಸು ನೀರಿನಿಂದ ಹೊರತೆಗೆದ ಮೀನಿನಂತಾಗಿತ್ತು. ಕಣ್ಣು ಅದಾಗಲೇ ನೀರನ್ನು ಸಂಗ್ರಹಿಸಿತ್ತು. ಮನೆಯ ಎದುರಿಗಿದ್ದ ನಾಮಫಲಕ ನೋಡಿದ. ಡಾ. ಅಲೋಕ್. ವಾಚ್ಮನ್ ಬಳಿ ಕೇಳಿ ಅವನ ಆಸ್ಪತ್ರೆಯ ವಿಳಾಸ ತೆಗೆದುಕೊಂಡ. ಮರುದಿನ ಆಕ್ರೋಶದಿಂದ ಅವನ ಆಸ್ಪತ್ರೆಯೆಡೆಗೆ ಹೊರಟನು. ಅಪಾಯಿಂಟ್ಮೆಂಟ್ ಪಡೆದು ದುಮುಗುಡುತ್ತಲೇ ಕುಳಿತಿದ್ದ. ತನ್ನ ಸರದಿ ಬಂದಿದ್ದೆ ಕ್ರೋಧದಿಂದ ರಭಸದಲ್ಲೇ ಬಾಗಿಲು ತಳ್ಳುತ್ತಾ ಒಳಗೆ ಹೊಕ್ಕವನು ಸೀದಾ ಅವನ ಕಾಲರ್ಗೆ ಕೈ ಹಾಕಿದ. ಯಾರೋ ನೀನು? ನನ್ನ ಸಂಸಾರದಲ್ಲಿ ಮಧ್ಯ ಬರಲು ಎಷ್ಟು ಧೈರ್ಯ ನಿನಗೆ? ಅವಳು ಮುಗ್ದೆ, ಏನೂ ತಿಳಿಯಲ್ಲ. ಹೇಗೆ ಬೇಕಾದರೂ ಆಟ ಆಡಿಸಬಹುದು ಅಂದುಕೊಂಡಿದ್ದರೆ ಈಗಲೇ ಹಿಂದೆ ಸರಿದುಬಿಡು. ಅವಳ ಗಂಡ ನಾನಿನ್ನೂ ಬದುಕಿದ್ದೇನೆ. ಅವಳಿಗೆ ಮೋಸ ಮಾಡುವ ಆಲೋಚನೆಯನ್ನು ಈಗಲೇ ಬಿಟ್ಟುಬಿಡು. ಇಲ್ಲದಿದ್ದರೆ ನಾನು ಮನುಷ್ಯನಾಗಿ ಇರುವುದಿಲ್ಲ, ಎಚ್ಚರಿಕೆ ಎಂದವನ ಆಕ್ರೋಶದ ಮಾತುಗಳನ್ನು ಕೇಳುತ್ತಾ ಏನೂ ತಿಳಿಯದೆ ನಿಂತಿದ್ದ ಡಾ. ಅಲೋಕ್. ಅದರಲ್ಲಿ ನಾಚಿಕೆ ಪಡುವಂತಹದ್ದೇನಿದೆ ಸರ್? ಆ ಹಸುಗೂಸನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ಹೋಗುವವರಿಗೆ ಆಗದ ನಾಚಿಕೆ ನನಗ್ಯಾಕೆ ಆಗಬೇಕು? ಅಷ್ಟಕ್ಕೂ ನಾನೇನೂ ನಿಮ್ಮ ಹೆಂಡತಿಯನ್ನು ಒತ್ತಾಯಿಸಿಲ್ಲ. ನೀವು ಅವರನ್ನೇ ಕೇಳಬಹುದು. ಈಗ ನನಗೆ ರೋಗಿಗಳು ಕಾಯುತ್ತಿರುತ್ತಾರೆ. ದಯವಿಟ್ಟು ಹೊರಡಿ. ಅವನ ವೇಷಕ್ಕೆ ಕೋಪ ಬರುತ್ತಿದ್ದರೂ ತಡೆಯುತ್ತಾ ಸಮಾಧಾನದಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದ ಡಾ. ಅಲೋಕ್. ಹಸುಗೂಸು, ಕಸದ ತೊಟ್ಟಿ. ಹಾಗಾದರೆ ನಾನು ಅಂದುಕೊಂಡ ವಿಷಯ ಅಲ್ಲ, ಇಲ್ಲಿ ಬೇರೇನೋ ಇದೆ ಎಂದುಕೊಂಡವನು. ಯಾವ ವಿಷಯದ ಕುರಿತು ಮಾತನಾಡುತ್ತಿದ್ದೀರಾ ನೀವು? ಎಂದ. ಇಷ್ಟು ಹೊತ್ತಿನ ಏಕವಚನದ ಸಂಬೋಧನೆಯ ಬದಲಾಗಿ ಬಹುವಚನ ಬಂದಿತ್ತು. ಇನ್ಯಾವ ವಿಚಾರ? ನಿಮ್ಮ ಪತ್ನಿ ಆ ಮಗುವನ್ನು ದತ್ತು ತೆಗೆದುಕೊಳ್ಳಬೇಕು ಅಂದುಕೊಂಡಿರುವ ವಿಚಾರ. ನೋಡಿ, ದಯವಿಟ್ಟು ನಾನು ತಾಳ್ಮೆ ಕಳೆದುಕೊಳ್ಳುವ ಮೊದಲು ಹೊರಡಿ. ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದೀರಾ ನೀವು ಎನ್ನುತ್ತಾ ಅಸಹನೆಯಿಂದ ರೇಗಿದ ಅವನು.
ತಟ್ಟನೆ ಹಿಡಿದಿದ್ದ ಕಾಲರ್ ಬಿಟ್ಟ ತನ್ನ ಹೆಂಡತಿ ತನ್ನವಳಾಗಿಯೇ ಉಳಿದಿದ್ದಾಳೆ ಎಂದು ಖುಷಿಪಡುವುದೋ ಇಲ್ಲ ಅಂತಹ ಶುದ್ಧ ಮನಸ್ಸಿನ ಹೆಣ್ಣಿನ ಬಗ್ಗೆ ಅನುಮಾನಪಟ್ಟಿದ್ದಕ್ಕೆ ಶೋಕಿಸುವುದೋ ತಿಳಿಯಲಿಲ್ಲ ಅವನಿಗೆ. ತಿರುಗಿ ಹೊರಟವನು ಡಾಕ್ಟರ್ ಬಳಿ ಕ್ಷಮಿಸಿ ಎನ್ನಲು ಮರೆಯಲಿಲ್ಲ. ಕತೆ ಮುಂದುವರಿಯುತ್ತದೆ.